ಮತ್ತೆ ಓದಬೇಕು ಅನ್ನಿಸ್ತು, ಅದಕ್ಕೆ ಕಾಲೇಜ್ಗೆ ಹೋದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಾವಣಗೆರೆ ಹುಡುಗಿ. ದಾವಣಗೆರೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ. ಸೊ ಬೆಳಗ್ಗೆ ಟಿಫನ್ಗೆ ರೊಟ್ಟಿ ಮತ್ತು ಅವರೆಕಾಳು ಪಲ್ಯ ಮತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡಿ, ಸೊ ಅದನ್ನೆಲ್ಲ ತಿನ್ಕೊಂಡು ಅದಾದಮೇಲೆ ದಾವಣಗೆರೆ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಸೊ ಸಿಟಿ ಸೈಡು ರೋಡಲ್ಲಿ ಹೋಗ್ತಾ ಇದ್ರೆ ಬರೀ ಕಾಣೋದೇ ವೆಹಿಕಲ್ಸು, ಸ್ಮೋಕು, ಆಮೇಲೆ ಪೊಲ್ಯೂಷನು ಇದಿಷ್ಟೇ ಕಾಣ್ತಾ ಇದ್ರೆ, ಇಲ್ಲಿ ನಮ್ಮ ಹಳ್ಳಿ ಕಡೆ ಬರೀ ಮೇಕೆಗಳು, ಆಮೇಲೆ ಹೊಲದಲ್ಲಿ ಕೆಲಸ ಮಾಡೋದು ಇದೇ ಕಾಣಿಸ್ತಾ ಇರುತ್ತೆ. ಸೊ ಅದಾದಮೇಲೆ ದಾವಣಗೆರೆ ಕೂಡ ರೀಚ್ ಆದ್ವಿ. ಸೊ ನಾನೇನು ಕಾಲೇಜ್ಗೆ ಸೇರ್ಕೊಂಡಿಲ್ಲ, ಜಸ್ಟ್ ಒಂದು ರೆಕಾರ್ಡ್ಸ್ ಬೇಕಿತ್ತು ಅಂತ ಹೇಳಿ ಇಸ್ಕೊಂಡು ಬರೋಕೆ ಹೊರಟಿದ್ದೆ. ಸೊ ಲೆಟರ್ ಒಂದೇ ಬರ್ಕೊಂಡ್ರೆ ಸಾಕಾ, ಲೆಟರ್ನ ಎನ್ವೆಲಪ್ ಒಳಗೆ ಹಾಕ್ಕೊಡ್ಬೇಕಲ್ವಾ. ಸೊ ಶಾಪಲ್ಲಿ ಎನ್ವೆಲಪ್ ಕವರ್ ಕೂಡ ತೊಗೊಂಡು ಅದಾದಮೇಲೆ ಲೆಟರ್ ಕೊಟ್ಟು ನಂಗೆ ಬೇಕಾಗಿದ್ದ ರೆಕಾರ್ಡ್ಸ್ನ ತೊಗೊಂಡ್ವಿ. ಸೊ ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಅದಾದಮೇಲೆ ಪೈನಾಪಲ್ ಕೂಡ ತಿಂದು ಮನೆಗೆ ಹೊರಟ್ವಿ. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮ ಸೋನು ಅಂದರೆ ನಮ್ಮ ಅಕ್ಕನ ಮಗಳನ್ನ ನಾನು ಎತ್ಕೊಂಡ್ರೆ ಇವಳಿಗೆ ಹೊಟ್ಟೆ ಕಿಚ್ಚು ಅಂತಾರಲ್ಲ ಅದೆಲ್ಲ ಬಂದುಬಿಟ್ಟಿತ್ತು. ಬಟ್ ನಮ್ಗೆ ಯಾವ ಥರ ಸಮಾಧಾನ ಮಾಡೋದಂತ ಗೊತ್ತಲ್ವಾ, ಅದೇ ರೀತಿ ಒಂದು ಕ್ಯಾಮ್ರಾ ಆನ್ ಮಾಡಿದೆ, ಸಮಾಧಾನ ಆಗಿಬಿಟ್ಲು. ಸೊ ಅದಾದಮೇಲೆ ಐ ಟೆಸ್ಟ್ ಮಾಡಿಸ್ಕೋಬೇಕು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಸೊ ಅದಾದಮೇಲೆ ನಮ್ಮ ಆಂಟಿ ಮನೆಗೂ ಕೂಡ ಹೊರಟ್ವಿ. ಇಲ್ಲಿ ಕಾಣಿಸ್ತಾ ಇದ್ದಾನಲ್ವಾ, ಇವನು ವೀರವರ ಸಿಸ್ಟರ್ ಮಗ. ಸೊ ಅವರಿಬ್ಬರು ಸೇರ್ಕೊಂಡು ತುಂಬ ಚೆನ್ನಾಗಿ ಆಟ ಆಡಿದ್ರು. ಸೊ ಅದಾದಮೇಲೆ ಊಟ ಮಾಡಿ ಇನ್ನೇನು ಹೊರಡೋ ಟೈಮಲ್ಲಿ ಮೆಮೊರಿಗೆ ಅಂತೇಳಿ ಒಂದು 2 ಫೋಟೋಸ್ ಕೂಡ ತೆಕ್ಕೊಂಡ್ವಿ. ಸೊ ಈ ಒಂದು ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.